Welcome back to my channel Saraswati Classes Belagavi. I am your professor S.B. Nagaraj, trainer of spoken English, English grammar and personality development. Friends, I would like to teach you spoken English through Kannada. Today let us see where have and has are used. ಸ್ನೇಹಿತರೆ, ನಾನು ನಿಮ್ಮ ಪ್ರೊಫೆಸರ್ S.B. ನಾಗರಾಜ್. ಇವತ್ತಿನ ಈ ವಿಡಿಯೋನ ಪ್ರಾರಂಭಿಸುವ ಮೊದಲು ಸ್ನೇಹಿತರೆ, ನನ್ನ ಎಲ್ಲ ಸಬ್ಸ್ಕ್ರೈಬರ್ಸ್ ಅಭಿಮಾನಿಗಳಿಗೂ ಹಾಗೂ ಈ ವಿಡಿಯೋನ ವೀಕ್ಷಿಸುತ್ತಿರುವ ನಿಮಗೂ ನನ್ನ ಅನಂತ ನಮಸ್ಕಾರಗಳು. ಇವತ್ತಿನ ಈ ವಿಷಯ ಇಂಗ್ಲೀಷ್ನಲ್ಲಿ ಮಾತನಾಡುವಾಗ ಈ ಹ್ಯಾವ್ ಮತ್ತು ಹ್ಯಾಜನ್ನು ಯಾವ ರೀತಿಯಾಗಿ ಉಪಯೋಗಿಸಬೇಕು ಅನ್ನೋದನ್ನು ನೋಡೋಣ. ಸ್ನೇಹಿತರೆ, ಈ ಹ್ಯಾವ್ ಮತ್ತು ಹ್ಯಾಜು ಇವಕ್ಕೆ ಹೆಲ್ಪಿಂಗ್ ವರ್ಬ್ಸ್, ಆಕ್ಸಿಲರೀಸ್ ಅಂತ ಹೇಳ್ತಾರೆ, ಸಹಾಯಕ ಕ್ರಿಯಾಪದಗಳಂತಾರೆ. ಇವುಗಳನ್ನು ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ನಲ್ಲಿ ಉಪಯೋಗ ಮಾಡಬೇಕಾಗ್ತದೆ. ಅಂದರೆ ಯಾವುದೇ ಒಂದು ಕ್ರಿಯೆ ಈಗ ಪೂರ್ಣ ಆಯಿತು ಅಂತ ಹೇಳಬೇಕಾದಾಗ ಯಾವ ಮತ್ತು ಹ್ಯಾಜನ್ನು ನಾವು ಉಪಯೋಗಿಸ್ಬೇಕಾಗ್ತದೆ. ಈಗ ಉದಾಹರಣೆಗೆ, ನಾನು ಒಂದು ಕಥೆಯನ್ನು ಬರೆದೆನು ಅಂದರೆ ಆ ಕಥೆಯನ್ನು ಬರೆಯುವಂಥ ಕ್ರಿಯೆ ಈಗ ಮುಗೀತು. ಐ ಹ್ಯಾವ್ ರಿಟನ್ ಅ ಸ್ಟೋರಿ. ಐ ಹ್ಯಾವ್ ರಿಟನ್ ಎ ಸ್ಟೋರಿ. ಇದೇ ರೀತಿಯಾಗಿ ಈ ಹ್ಯಾವನ್ನು ಅಥವಾ ಹ್ಯಾಜನ್ನು ಹೊಂದಿದ್ದೇನೆ ಈ ಅರ್ಥದಲ್ಲೂ ಬಳಸಲಾಗ್ತದೆ. ಹೊಂದಿದ್ದೇನೆ, ಹೊಂದಿದ್ದಾರೆ, ಹೊಂದಿದ್ದೀಯಾ, ಈ ಥರ. ಉದಾಹರಣೆಗೆ, ನನ್ನ ಕಡೆ ಒಂದು ಹೊಸ ಪೆನ್ ಇದೆ. ನನ್ನ ಕಡೆಗೆ ಒಂದು ಹೊಸ ಪೆನ್ ಇದೆ. ಐ ಹ್ಯಾವ್ ಅ ನ್ಯೂ ಪೆನ್. ಐ ಹ್ಯಾವ್ ಅ ನ್ಯೂ ಪೆನ್. ಅದೇ ರೀತಿಯಾಗಿ ನನ್ನ ಕಡೆ ಒಂದು ಹೊಸ ಕಾರ್ ಇದೆ. ಐ ಹ್ಯಾವ್ ಅ ನ್ಯೂ ಕಾರ್. ಇನ್ನು ಇದನ್ನೇ ಕ್ರಿಯಾಪದಗಳ ಜೊತೆಗೆ ಉಪಯೋಗಿಸಬೇಕಾದಾಗ ಐ ಹ್ಯಾವ್ ಫಿನಿಶ್ಡ್ ಮೈ ವರ್ಕ್. ನಾನು ನನ್ನ ಕೆಲಸವನ್ನು ಮುಗಿಸಿದೆ. ಅಂದರೆ ಯಾವುದೇ ಒಂದು ಕ್ರಿಯೆ ಈಗ ಮುಗೀತು ಅಂತ ಹೇಳಬೇಕಾದಾಗ ಈ ಹ್ಯಾವ್ ಮತ್ತು ಹ್ಯಾಜನ್ನು ಬಳಸಬೇಕು. ಹಾಗಾದರೆ ಹ್ಯಾವ್ ಮತ್ತು ಹ್ಯಾಜನ್ನು ಎಲ್ಲಿ ಬಳಸಬೇಕು ಅಂದರೆ ಹ್ಯಾವನ್ನು ಐ ಮತ್ತು ಐ, ವಿ, ಯು ಮತ್ತು ದೇ ಇವುಗಳ ಜೊತೆಗೆ ಹ್ಯಾವನ್ನು ಬಳಸ್ಬೇಕು ಸ್ನೇಹಿತರೆ. ಐ, ವಿ, ಯು ಮತ್ತು ದೇ ಇವುಗಳ ಜೊತೆಯಲ್ಲಿ ಹ್ಯಾವನ್ನು ಬಳಸಬೇಕು. ಮತ್ತು ಹ್ಯಾಜ್ ಎಲ್ಲಿ ಬಳಸಬೇಕು ಅಂತಂದರೆ ಹಿ, ಸಿ, ಇಟ್ ಇವುಗಳ ಮುಂದೆ ಹ್ಯಾಜನ್ನು ಬಳಸಬೇಕು ಸ್ನೇಹಿತರೆ. ಈಗ ಈ ಹ್ಯಾವನ್ನು ಪ್ರಶ್ನೆ ಕೇಳಲಿಕ್ಕೆ ಯಾವ ರೀತಿಯಾಗಿ ಬಳಸಬೇಕು? ಹ್ಯಾವ್ ಯು ಸೀನ್ ತಾಜ್ ಮಹಲ್? ಹ್ಯಾವ್ ಯು ಸೀನ್ ತಾಜ್ ಮಹಲ್? ನೀನು ತಾಜ್ ಮಹಲನ್ನು ನೋಡಿದ್ದೀಯಾ? ಹಾಂ, ನಾನು ತಾಜ್ ಮಹಲನ್ನು ನೋಡಿದ್ದೇನೆ. ಐ ಹ್ಯಾವ್ ಸೀನ್ ತಾಜ್ ಮಹಲ್. ಎಸ್, ಐ ಹ್ಯಾವ್ ಸೀನ್ ತಾಜ್ ಮಹಲ್. ನೆಗೆಟಿವ್ ಇದ್ದಾಗ ಇಲ್ಲ, ನಾನು ತಾಜ್ ಮಹಲನ್ನು ನೋಡಿಲ್ಲ. ನೋ, ಐ ಹ್ಯಾವ್ ನಾಟ್ ಸೀನ್ ತಾಜ್ ಮಹಲ್. ನೋ, ಐ ಹ್ಯಾವ್ ನಾಟ್ ಸೀನ್ ತಾಜ್ ಮಹಲ್. ಈ ಥರ. ಇನ್ನು ದೇ, ಇಲ್ಲಿ ಕೂಡ ನೀವು ಹ್ಯಾವನ್ನು ಬಳಸ್ತೀರಿ. ಇಲ್ಲೂ ಕೂಡ ಹ್ಯಾವನ್ನು ಬಳಸಬೇಕಾಗ್ತದೆ. have they played the game?
Yes, they have played the game. Negative ಇದ್ದಾಗ no, they have not played the game. ಅವರು ಆಟವನ್ನು ಆಡಿದ್ರಾ? ಎಸ್, ಅವರು ಆಟವನ್ನು ಆಡಿದರು. ಇಲ್ಲ, ಅವರು ಆಟವನ್ನು ಆಡಲಿಲ್ಲ. ವೈ ಜೊತೆಗೆ ಹ್ಯಾವ್ ಅನ್ನು ತಗೊಂಡಾಗ ಹ್ಯಾವ್ ವಿ ಪ್ರಿಪೇರ್ಡ್ ಫಾರ್ ದ ಎಕ್ಸಾಮಿನೇಷನ್? ಎಸ್, ಯು ಹ್ಯಾವ್ ಪ್ರಿಪೇರ್ಡ್ ಫಾರ್ ದ ಎಕ್ಸಾಮಿನೇಷನ್. ನಾವು ಪರೀಕ್ಷೆಗೆ ನಾವು ತಯಾರಿ ಮಾಡಿದ್ದೀವ? ಹೌದು, ನೀವು ಪರೀಕ್ಷೆಗೆ ತಯಾರಿ ಮಾಡಿದ್ದೀರಾ. ನೆಗೆಟಿವ್ ಇದ್ದಾಗ ನೋ, ನೋ, ಯು ಹ್ಯಾವ್ ನಾಟ್ ಪ್ರಿಪೇರ್ಡ್ ಫಾರ್ ದ ಎಕ್ಸಾಮಿನೇಷನ್. ಇಲ್ಲ, ನೀವು ಪರೀಕ್ಷೆಗೆ ತಯಾರಿ ಮಾಡಿಲ್ಲ. ಇನ್ನು ಹ್ಯಾಜನ್ನು ಯಾವ ರೀತಿ ಉಪಯೋಗಿಸಬೇಕು ಅನ್ನೋದನ್ನು ನೋಡೋಣ. ಈಗ ಹ್ಯಾಸ್ ಸಿ ಪ್ರಿಪೇರ್ಡ್ ದ ಫುಡ್? ಅವಳು ಅಡಿಗೆಯನ್ನು ಮಾಡಿದಾಳ? ಹ್ಯಾಸ್ ಸಿ ಪ್ರಿಪೇರ್ಡ್ ದ ಫುಡ್? ಎಸ್, ಶಿ ಹ್ಯಾಸ್ ಪ್ರಿಪೇರ್ಡ್ ದ ಫುಡ್. ಅವಳು ಅಡಿಗೆಯನ್ನು ಮಾಡಿದ್ದಾಳೆ. ಇಲ್ಲ ಅಂತಿದ್ದಾಗ ನೋ, ಶಿ ಹ್ಯಾಸ್ ನಾಟ್ ಪ್ರಿಪೇರ್ಡ್ ದ ಫುಡ್. ನೋ, ಶಿ ಹ್ಯಾಸ್ ನಾಟ್ ಪ್ರಿಪೇರ್ಡ್ ದ ಫುಡ್. Has Harish prepared for the examination? Has Harish prepared for the examination? ಹರೀಶನು ಪರೀಕ್ಷೆಗೆ ತಯಾರಿ ಮಾಡಿದಾನ? ಎಸ್, ಹರೀಶ್ ಹ್ಯಾಸ್ ಪ್ರಿಪೇರ್ಡ್ ಫಾರ್ ದ ಎಕ್ಸಾಮಿನೇಷನ್. ಹರೀಶನು ಪರೀಕ್ಷೆಗೆ ತಯಾರಿ ಮಾಡಿದ್ದಾನೆ. ನೋ, ಹರೀಶ್ ಹ್ಯಾಸ್ ನಾಟ್ ಪ್ರಿಪೇರ್ಡ್ ಫಾರ್ ದ ಎಕ್ಸಾಮಿನೇಷನ್. ಇಲ್ಲ, ಹರೀಶ ಪರೀಕ್ಷೆಗೆ ತಯಾರಿ ಮಾಡಿಲ್ಲ. ಹ್ಯಾಸ್ ದ ಡಾಗ್ ಈಟನ್ ಅ ಬಿಸ್ಕೆಟ್? ನಾಯಿ ಬಿಸ್ಕೆಟನ್ನು ತಿಂದಿದೆಯಾ? ಎಸ್, ದ ಡಾಗ್ ಹ್ಯಾಸ್ ಈಟನ್ ದ ಬಿಸ್ಕೆಟ್. ಈ ಬಿಸ್ಕೆಟನ್ನು ತಿಂದಿದೆ. ನೆಗೆಟಿವ್ ಇದ್ದಾಗ ನೋ, ದ ಡಾಗ್ ಹ್ಯಾಸ್ ನಾಟ್ ಈಟನ್ ದ ಬಿಸ್ಕೆಟ್. ಇಲ್ಲ, ನಾಯಿ ಬಿಸ್ಕೆಟನ್ನು ತಿಂದಿಲ್ಲ. ಈ ರೀತಿಯಾಗಿ ಈ ಹ್ಯಾವ್ ಮತ್ತು ಹ್ಯಾಜನ್ನು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್, ಪೂರ್ಣ ವರ್ತಮಾನ ಕಾಲದಲ್ಲಿ ಬಳಸಬೇಕಾಗ್ತದೆ. ಸ್ನೇಹಿತರೆ, ಇದರಲ್ಲಿ ಇನ್ನೇನಾದರೂ ನಿಮಗೆ ಡೌಟ್ ಇದ್ದರೆ ದಯವಿಟ್ಟು ನನಗೆ ಕಮೆಂಟ್ ಮಾಡಿರಿ. ನಾನು ನಿಮಗೆ ಅದನ್ನು ಹೇಳ್ಕೊಡ್ತೀನಿ. ಸ್ನೇಹಿತರೆ, ಇಲ್ಲಿವರೆಗೆ ನಮ್ಮ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಯಾಕಂದರೆ ನಿಮ್ಮ ಸಪೋರ್ಟು ನಮಗಿಲ್ಲದೆ ನಾವು ಮುಂದುವರಿಯೋದು ಕಷ್ಟ ಆಗುತ್ತೆ. ದಯವಿಟ್ಟು ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲಾದರೂ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಐಕಾನನ್ನು ಕ್ಲಿಕ್ ಮಾಡಲಿಕ್ಕೆ ಮರಿಬೇಡಿ. ಸ್ನೇಹಿತರೆ, ನಿಮಗೆ ನಾವು ನಡೆಸುವಂಥ ಲೈವ್ ಆನ್ಲೈನ್ ಅಥವಾ ಆಫ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್ಗಳನ್ನು ಜಾಯಿನ್ ಮಾಡ್ಬೇಕಂತಿದ್ರೆ ಜಾಯಿನ್ ಮಾಡ್ಬೋದು. ಅಥವಾ ನಾನು ಇಂಗ್ಲೀಷ್ ಕಲಿಯಲು ಬರೆದಿರುವಂಥ ಎಲ್ಲ ಪುಸ್ತಕಗಳು ನಿಮ್ಮ ಹತ್ತಿರದ ಪುಸ್ತಕದ ಅಂಗಡಿಯಲ್ಲೇ ಸಿಗ್ತವೆ. ಅವುಗಳನ್ನು ಖರೀದಿ ಮಾಡಿ ನೀವು ಇಂಗ್ಲೀಷನ್ನು ಕಲಿತುಕೊಳ್ಬೋದು. ಸರ್ವೇ ಜನ ಸುಖಿನೋ ಭವಂತು.